ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಆಗಾಗ ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಮತ್ತು ತಲೆನೋವು ಕೂಡ ಬರುತ್ತೆ. ಸುಸ್ತು ಏನೋ ಒಂಥರ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ ನಮಗೇನೆ ಗೊತ್ತಿರಲ್ಲ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಇದೆಲ್ಲನೂ ಕಾಮನ್. ಯಾಕಂದರೆ ಬ್ಲಡ್ ಅನ್ನೋದು ಕಮ್ಮಿ ಆಗುವಾಗ ಖಂಡಿತವಾಗ್ಲೂ ಈ ಲಕ್ಷಣಗಳನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಏನೇ ಎನರ್ಜಿಯಾಗಿ ಊಟ ಮಾಡಿದ್ರೂ ಸುಸ್ತು ಫೀಲ್ ಮಾಡ್ತೀರಾ, ಮಲ್ಕೊಬೇಕು ಅನಿಸುತ್ತೆ. ಸೊ ಇದಕ್ಕೆಲ್ಲ ಕಾರಣ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಡೈಲಿ ಡೇ ಟು ಲೈಫಲ್ಲಿ ಈ ಊಟಗಳನ್ನು ಆ್ಯಡ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ರಕ್ತ ಅನ್ನೋದು ವೃದ್ಧಿ ಆಗುತ್ತೆ. ಮೊದಲನೇದು ಬಂದು ಆರೆಂಜಸ್ನ ನೀವು ಡೈಲಿ ಒಂದೊಂದು ತಿನ್ಕೊಂಡು ಬಂದ್ರಿ ಅಂದರೆ ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಐರನ್ ಕಂಟೆಂಟ್ ಮತ್ತು ವೈಟಮಿನ್ ಸಿ ತುಂಬಾ ರಕ್ತ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪೊಮೊಗ್ರನೇಟಲ್ಲಿ ವೈಟಮಿನ್ ಸಿ, ವೈಟಮಿನ್ ಇ ಮತ್ತು ಇದರಲ್ಲಿರುವಂತಹ ಐರನ್ ಕಂಟೆಂಟ್ ನಿಮಗೆ ನಿಮ್ಮ ಬ್ಲಡ್ ವ್ಯಾಲ್ಯೂಮನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಮಗುವಿನ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ, ನಿಮಗೆ ಸುಸ್ತು ಅನ್ನೋದು ಕೂಡ ಕಮ್ಮಿ ಆಗುತ್ತೆ. ದಿನ ಒಂದೊಂದು ದಾಳಿಂಬೆ ಜ್ಯೂಸನ್ನು ತೊಗೊಳ್ಳಿ, ಖಂಡಿತವಾಗ್ಲೂ ಇದು ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೊಳ್ಳೋದು ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಫ್ರೂಟಲ್ಲಿ ಇನ್ನೊಂದು ಬೆಸ್ಟ್ ಫ್ರೂಟ್ ಅಂದರೆ ಅವಾಕ್ಯಾಡೋಸ್. ಸೊ ಇದನ್ನು ಬಟರ್ ಫ್ರೂಟ್ ಅಂತಾರೆ, ಬೆಣ್ಣೆ ಹಣ್ಣು ಅಂತ ಕೂಡ ಹೇಳ್ತಾರೆ. ಇದನ್ನು ಕೂಡ ನಿಯಮಿತವಾಗಿ ನೀವು ಬಂದು ಅರ್ಧ ಹಣ್ಣನ್ನು ನೀವು 2 ದಿವಸಕ್ಕೊಂದ್ಸಲಿ ಇಲ್ಲ 1 ದಿವಸಕ್ಕೊಂದ್ಸಲಿ ತಿಂದ್ರೂ ಸಾಕು. ಇದರಲ್ಲೂ ಕೂಡ ರಕ್ತ ತುಂಬ ಚೆನ್ನಾಗಿ ನಿಮಗೆ ವೃದ್ಧಿ ಆಗುತ್ತೆ, ಮಗುವಿನ ವೆಯ್ಟ್ ಗೇನ್ ಚೆನ್ನಾಗಿರುತ್ತೆ. ಕಿವಿ ಫ್ರೂಟಲ್ಲೂ ಕೂಡ ನಿಮಗೆ ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ನೆಕ್ಸ್ಟು ನಿಮಗೆ ರೆಡ್ ಬ್ಲಡ್ ಸೆಲ್ಸ್ ಎರಡೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಚಿಕನನ್ನು ನಿಯಮಿತವಾಗಿ ವಾರಕ್ಕೊಂದು 3 ಸತಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ಡೈಲಿ ಇಲ್ಲ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ನೀವು 2 ದಿವಸಕ್ಕೊಂದ್ಸಲಿ 3 ದಿವಸಕ್ಕೊಂದ್ಸಲಿ ರಕ್ತ ಕಡಿಮೆ ಇರೋರು ತಗೊಳ್ಳಿ. ಮತ್ತು ಕಪ್ಪು ದ್ರಾಕ್ಷಿ ದಿವಸಕ್ಕೆ ಒಂದು 10ರಿಂದ 15 ನಂಬರಷ್ಟು ಕಪ್ಪು ದ್ರಾಕ್ಷಿಯನ್ನು ತಗೊಳ್ಳೋದ್ರಿಂದ ಚೆನ್ನಾಗಿ ವಾಶ್ ಮಾಡಿ ತಿನ್ನಬೇಕು. ಇದನ್ನು ನೀವು 4th ಮಂತ್ ಆಫ್ಟರ್ ಇಲ್ಲ 5th ಮಂತ್ ಆಫ್ಟರ್ ಇದನ್ನು ತಗೊಳ್ಳಿ. ಯಾಕಂದರೆ ಅದು ಸ್ವಲ್ಪ ಹುಳಿ ಜಾಸ್ತಿ, ಅದಕ್ಕೆ ಹೇಳ್ತಿದ್ದೀನಿ. ಅದರಿಂದ ಕೂಡ ನಿಮಗೆ ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಲ್ಲಂಗಡಿ ಹಣ್ಣು ನಿಮಗೆ ಸಿಗುತ್ತೆ, ನಿಮ್ಮ ಕಡೆ ಸೀಸನ್ ಇರೋವಾಗ ಚೆನ್ನಾಗಿ ಸಿಗುತ್ತೆ ಅನ್ನೋವಾಗೂ ತೊಗೋಬೋದು. ಸೀಸನ್ ಇಲ್ಲ ಅಂದ್ರೂ ಇವು ಸಿಗುತ್ತೆ. ಸೊ ನೋಡಿ ಹುಡುಕಿ ತೊಗೊಂಡು ದಿವಸಕ್ಕೆ ಒಂದು ಚಿಕ್ಕ ಲೋಟದಷ್ಟು ಒಂದು 200 ml ಅಷ್ಟು ನೀವು ಕಲ್ಲಂಗಡಿ ಹಣ್ಣನ್ನು ನೀವು ತೊಗೋಬೋದು. ಮತ್ತು ಎ ಬಿ ಸಿ ಜ್ಯೂಸ್ ಅಂತ ಬಂದಾಗ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಸಮ ಪ್ರಮಾಣದ ಜ್ಯೂಸ್, ಇಲ್ಲ ಇದು 3ರಲ್ಲಿ ಯಾವುದಾದ್ರೂ ಒಂದಾದ್ರೂ ನೀವು ತೊಗೊಳ್ತಾ ಬರ್ಬೋದು. ಎಲ್ಲ ಜ್ಯೂಸು ತೊಗೋಬೇಕಾ ದಿವಸ ಅಂದರೆ ದಿವಸಕ್ಕೆ 2 ಹಣ್ಣು ಥರ ನೀವು ತೊಗೊಳ್ಳಿ. ಒಂದು ದಿವಸ ಆ್ಯಪಲ್ ಮತ್ತು ಒಂದು ದಿವಸ ಕ್ಯಾರೆಟ್ ಜ್ಯೂಸ್ ತೊಗೊಂಡ್ರೆ ಇನ್ನೊಂದು ದಿವಸ ಪೊಮಗ್ರಾನೇಟ್, ಇನ್ನೊಂದು ದಿವಸ ಅಂದರೆ ಒಂದೇ ದಿನದಲ್ಲಿ 2 ಹಣ್ಣುಗಳ ಒಂದು ಕಾಂಬಿನೇಷನಲ್ಲಿ ನೀವು ತಿಂದರೆ ತುಂಬಾ ಒಳ್ಳೆಯದು. ಮತ್ತು ಮಜ್ಜಿಗೆ ಊಟ ಆದಮೇಲೆ 1 ಲೋಟ ಅಷ್ಟು ಮಜ್ಜಿಗೆ ತೊಗೊಳ್ಳೋದ್ರಿಂದ ಕೂಡ ಇದರಲ್ಲಿ ಒಂದು ಒಳ್ಳೆಯ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಮ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿ ಪೀಕ್ ಆಗಿರುತ್ತೆ. ಸೊ ಕ್ಯಾರೆಟ್ಸ್ ಡೈಲಿ ಒಂದು 100 ಗ್ರಾಮ್ ಅಷ್ಟು ಕ್ಯಾರೆಟು ಹಸೆದಾಗೂ ತಿನ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ವಾಶ್ ಮಾಡಿ ಗ್ರೇಟ್ ಮಾಡಿಬಿಟ್ಟು ಅದು ಮೇಲಿರೋ ಸಿಪ್ಪೆನ ನೀವು ದಿವಸಕ್ಕೆ ಒಂದು 100 ಗ್ರಾಮ್ ಅಷ್ಟು ಕ್ಯಾರೆಟ್ ತೊಗೊಳ್ಳಿ. ಇಲ್ಲಾಂದರೆ ಪಲ್ಯದ ರೂಪದಲ್ಲಿ, ಜ್ಯೂಸ್ ರೂಪದಲ್ಲಿ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ದಿವಸ ರಾಗಿ ಐಟಮ್ಸು, ರಾಗಿ ದೋಸೆ, ರಾಗಿ ಗಂಜಿ, ಮತ್ತು ರಾಗಿದು ಅಂಬ್ಲಿ ಥರ, ರಾಗಿ ಮುದ್ದೆ, ರಾಗಿ ರೊಟ್ಟಿ, ಈ ಥರ ರಾಗಿಯಲ್ಲಿ ಮಾಡ್ಕೊಳ್ಳುವಂತಹ ಯಾವುದೇ ಐಟಮ್ಸ್ ಆಗಿರಲಿ, ದಿವಸ ಒಂದು 100 ಗ್ರಾಮ್ ಅಷ್ಟು ರಾಗಿಯನ್ನು ನೀವು ಒಂದು ಫುಡ್ ಮಾಡಿಕೊಂಡು ಅದನ್ನು ಒಂದೊಳ್ಳೆ ಕುಕ್ ಮಾಡಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಹಾಗೇ ಪೀಕ್ ಆಗುತ್ತೆ. ವಿತಿನ್ 1 ಮಂತಲ್ಲಿ ನೀವು ಒಂದು 2 DL ಅಷ್ಟಾದ್ರೂ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದನ್ನು ಕೂಡ ಕಂಟಿನ್ಯೂಸ್ ಆಗಿ ತಗೊಳ್ಳಿ. ಮತ್ತು ಸೊಪ್ಪಿನ ಪದಾರ್ಥ ನಿಮಗೆ ಗೊತ್ತೇ ಇದೆ, ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ವೃದ್ಧಿ ಆಗುತ್ತೆ ಅಂತ. ಸೊಪ್ಪನ್ನು ನಿಯಮಿತವಾಗಿ ನೀವು ದಿವಸ ಒಂದೊಂದು ಕಪ್ಪಷ್ಟು ಪಲ್ಯವನ್ನು ಒಂದೊಂದು ಸೊಪ್ಪಲ್ಲಿ ನೀವು ಮಾಡ್ಕೊಂಡು ತಿನ್ನಿ. ಒಂದು ದಿವಸಕ್ಕೆ ಪಾಲಕ್ ಸೊಪ್ಪಿನ ಸಾಂಬಾರು, ಒಂದು ದಿವಸ ದಂಟಿನ ಸೊಪ್ಪು, ಈ ರೀತಿ. ಕಬ್ಬಿನ ಜ್ಯೂಸು ಇದು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ. ಸೊ ನೀವು ವಾರಕ್ಕೆ 1 ಸತಿ ಇಲ್ಲ 2 ಸತಿ ಕಬ್ಬಿನ ಜ್ಯೂಸು ಕುಡೀರಿ. ಸೊ ಇದು ಕೂಡ ನಿಮಗೆ ಹಿಮೋಗ್ಲೋಬಿನ್ ಲೆವೆಲನ್ನು ಬಂದು ಇನ್ಕ್ರೀಸ್ ಮಾಡುತ್ತೆ.
ನೆಕ್ಸ್ಟು ದಿವಸಕ್ಕೆ ಒಂದು 20 ನಂಬರ್ ಅಷ್ಟಾದ್ರೂ ನೀವು ಒಣ ದ್ರಾಕ್ಷಿಯನ್ನು ತಗೊಳ್ಳಿ. ಸೊ ಒಣ ದ್ರಾಕ್ಷಿ ತುಂಬಾ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಒಣ ದ್ರಾಕ್ಷಿಯನ್ನು ನೀವು ಜಸ್ಟ್ ಹಾಗೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬರೀ ಬಾಯಿಗೆ ಹಾಕ್ಕೊಂಡು ಹಾಗೆ ತಿಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ನಿಮಗೆ. ಮತ್ತು ಹಸೆ ಬಟಾಣಿಯನ್ನು ಒಂದು 100 ಗ್ರಾಮಷ್ಟು ಹಸೆ ಬಟಾಣಿ ತೊಗೊಂಡು ಚೆನ್ನಾಗಿ ಕುಕ್ ಮಾಡಿ ಅದನ್ನು ಸಾಂಬಾರು ರೂಪದಲ್ಲಿ ಇಲ್ಲ ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಉಪ್ಪು ಹಾಕಿ ತಿನ್ಬೋದು. ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು. ಇದರಲ್ಲೂ ಕೂಡ ಐರನ್ ಕಂಟೆಂಟ್ ವೃದ್ಧಿ ಆಗುತ್ತೆ. ನೆಕ್ಸ್ಟು ತಾಟಿ ಬೆಲ್ಲ. ಇದರಷ್ಟು ಪವರ್ಫುಲ್ ಯಾವುದೂ ಇಲ್ಲ ಅನ್ಕೋತೀನಿ. ಯಾಕಂದರೆ ತಾಟಿ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಸಿಕ್ಕಾಪಟ್ಟೆ ಇರುತ್ತೆ. ತಾಟಿ ಬೆಲ್ಲ ತೊಗೋಬೋದು. ನನಗೆ ಅಷ್ಟೊಂದು ಗೊತ್ತಾಗಲ್ಲ ಲೆಕ್ಕ ಅನ್ನೋರು ಬಂದು ಒಂದು ತುಂಡಷ್ಟು ಬೆಲ್ಲ, ಒಂದು 2 ಸ್ಪೂನಷ್ಟು ಬೆಲ್ಲ ತೊಗೋಬೋದು. ತುಂಬ ರಕ್ತ ಕಮ್ಮಿ ಇರೋರು, ಇಲ್ಲ ನನಗೆ ಸ್ವಲ್ಪ ರಕ್ತ ಪರವಾಗಿಲ್ಲ ನಾರ್ಮಲ್ ಆಗಿದೆ ಅನ್ನೋರು ದಿವಸ 1 ಸ್ಪೂನಷ್ಟು ತಾಟಿ ಬೆಲ್ಲವನ್ನು ನೀವು ತಿನ್ಬೋದು. ಹಾಗೆಯೇ ದಿನ ಎಳ್ನೀರು ತೊಗೊಳಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ಸತಿ ಎಳ್ನೀರು ಕುಡೀರಿ. ಪೇಪರ್ ಗಂಜಿ ಇರೋ ಎಳ್ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು. ಸೊ ಇದರಿಂದ ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನೋಡಿ, ಪ್ರೆಗ್ನೆನ್ಸಿಯಲ್ಲಿ ರಕ್ತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಮಗುವಿನ ಹೆಲ್ತನ್ನು ನಿರ್ಧಾರ ಮಾಡುತ್ತೆ, ನಿಮ್ಮ ಹೆಲ್ತನ್ನು ನಿರ್ಧಾರ ಮಾಡುತ್ತೆ. ತುಂಬ ಜನರಿಗೆ ಹೆಚ್ ಪಿ ಲೆವೆಲ್ ಕಡಿಮೆ ಆಗಿ ಫಿಟ್ಸ್ ಬರೋದು, ಮೂರ್ಛೆ ಹೋಗೋದು, ಈ ರೀತಿ ತೊಂದರೆಗಳಾಗುತ್ತೆ. ಯಾಕೆ ನಾರ್ಮಲ್ ಡೆಲಿವರಿ ಕೂಡ ಈ ಒಂದು ರಕ್ತ ಜಾಸ್ತಿ ಇದ್ರೇ ಡಾಕ್ಟರ್ಸ್ ನಿರ್ಧಾರ ಮಾಡೋದು. ಹಾಗಾಗಿ ಡಾಕ್ಟರ್ಸ್ ಕೊಡುವಂಥ ಐರನ್ ಟ್ಯಾಬ್ಲೆಟನ್ನು ಕೂಡ ಕರೆಕ್ಟಾಗಿ ಹಾಕ್ಕೊಳ್ಳಿ. ಏನು ಊಟ ಮಾಡ್ತೀರೋ ಅದ್ರ ಜೊತೆಗೆ ದಿನ ಡಾಕ್ಟರ್ ಹೇಳುವಂಥ ಟ್ಯಾಬ್ಲೆಟ್ಸನ್ನು ನೀವು ಹಾಕ್ಕೋಬೇಕು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.